ನಾವು ಮೊನ್ನೆ ಬೋಟಲ್ಲಿ ಹೋದ್ವಲ್ಲ, ಅಲ್ಲೇ ಎಲ್ಲೋ ನಡೆದಿದ್ದೇನೆ, ಅಷ್ಟು ಹತ್ತಿರವಾಗಿ ಅದು ಕಾಣುತ್ತೆ. ಸೊ ಇದು ಎಲ್ಲದಕ್ಕಿಂತ ಭಿನ್ನವಾಗಿ ಹೀಗೆ ಇರೋದ್ರಿಂದ ಒಂಥರ ಮಜಾ ಇದೆ, ಫೀಲು ಸರಳವಾದ ಫೀಲ್ ಇದೆ. ಪ್ರಶಾಂತ್, ಇಂಡಸ್ಟ್ರಿಗೆ ಬಂದು ಸುಮಾರು ವರ್ಷಗಳಾಯಿತು, ಎಲ್ಲ ಥರ ಸಿನಿಮಾಗಳನ್ನು ಮಾಡಿದ್ರಿ. ಬಟ್ ಇನ್ನು ನೆಕ್ಸ್ಟ್ ಜರ್ನಿನೇ ತುಂಬ ರೋಚಕ. ಫಸ್ಟ್ ಹಾಫು, ಸೆಕೆಂಡ್ ಹಾಫಲ್ಲಿ 2 ಥರದ ವಿಷಯಗಳನ್ನು ಅಪ್ಲಿಕೇಬಲ್ ಮಾಡ್ತಾ ಹೋಗ್ತೀರಿ. ಮಚ್ಚಗಂಧಕ್ಕೆ ಪ್ರಶಾಂತ್ ಸಿದ್ದಿ ಮ್ಯೂಸಿಕ್ ಕೂಡ ಕೊಟ್ಟಿದ್ದಾನೆ ಅನ್ನುವಂತಹ ಸುದ್ದಿ ತಿಳಿದ ನಂತರ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಇಂಡಸ್ಟ್ರಿಯವರು ನಿಮ್ಮ ಮೇಲಿರುವಂತಹ ಪ್ರೀತಿಗೆ ಯಾರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಜನರ ನಾನು ಕೇಳ್ತಾ ಇರೋದು? ಇಲ್ಲ, ನಂದು ಎಲ್ಲ ಗೆಳೆಯರು ಹಾಗೂ ಇಂಡಸ್ಟ್ರಿಯವರೆಲ್ಲರೂ ಸ್ವಲ್ಪ ಶಾಕ್ ತೊಗೊಳ್ತಾರೆ. ಯಾಕಂದರೆ ಯಾರಿಗೂ ಗೊತ್ತಿರಲಿಲ್ಲ, ನಾನು ಎಲ್ಲೂ ಶೋ ಮಾಡಿರಲಿಲ್ಲ. ಮತ್ಸ್ಯಗಂಧ ಮೂಲಕ ಯಾವಾಗ ಇದ್ರ ಕಂಟೆಂಟ್ಸ್ಗಳು ಹೊರಗಡೆ ಬಂತು, ಯಾವಾಗ ನೇಮ್ ಹೊರಗಡೆ ಬಂತು, ಆವಾಗ ಎಲ್ಲರೂ ಸ್ವಲ್ಪ ಹೌದಾ ನೀವು ಮ್ಯೂಸಿಕ್ ಮಾಡ್ತಿದ್ದ ಗೊತ್ತೇ ಇರಲಿಲ್ಲ ಅಂತ. ಆದರೆ ಮುಂಚೆನೇ ನಾನು ರಂಗಭೂಮಿ ನಟ ಆಗಿದ್ದಕ್ಕೆ ನಮ್ಮ ನಾಟಕಗಳಲ್ಲಿ ಮ್ಯೂಸಿಕ್ಗಳನ್ನು ಮಾಡ್ತಿದ್ವಿ, ನಮ್ಮ ನಾಟಕದ ಮ್ಯೂಸಿಕ್ಗಳನ್ನು. ಬಟ್ ಆವಾಗಲೇ ನನಗೆ ಮ್ಯೂಸಿಕ್ ಮಾಡಬೇಕು ಅನ್ನೋದು ಮುಂಚಿಂದನೂ ನನ್ನ ತಲೆಯಲ್ಲಿದ್ದಿತ್ತು. ಹಾಗಾಗ್ಬಿಟ್ಟು ಎಲ್ಲರೂ ಭಾಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇಲ್ಲ, ಸಿನಿಮಾ ನೋಡ್ತೀವಿ, ಸಿನಿಮಾಗೆ ಬಂದೇ ಬರ್ತೀವಿ, ನನ್ನ ಜೊತೆಗಿದ್ದೆಯಲ್ಲ, ನನಗೆ ಗೊತ್ತಿರಲ್ವಲ್ಲ ಅನ್ನೋದೆಲ್ಲ ಫ್ರೆಂಡ್ಸು, ಆಮೇಲೆ ನಮ್ಮ ಸಿನಿಮಾದವರು ಎಲ್ಲರೂ ರೆಸ್ಪಾಂಡ್ ಮಾಡಿದ್ದಾರೆ, ಒಳ್ಳೆ ರೆಸ್ಪಾಂಡ್ ಇದೆ. ಆ್ಯಂಡ್ ಟ್ರೇಲರ್ ಲಾಂಚ್ ಆದ ನಂತರ ತುಂಬ ಜನ ಮಾತಾಡೋದು ನಮಗೆ, ಈ ಥರದ ಪ್ರಯತ್ನಗಳು ಕನ್ನಡದಲ್ಲಿ ಆಗಬೇಕು. ಇದಕ್ಕೆ ಪ್ರಶಾಂತ್ ಸಿದ್ದಿ ಮಾತ್ರ ಅಲ್ಲ, ಪೃಥ್ವಿ ಅಂಬರ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಲಾವಿದರು ಈ ಥರ ಸಿನಿಮಾಗಳಿಗೆ ತಮ್ಮನ್ನು ತಾವು ಕಾಂಟ್ರಿಬ್ಯೂಟ್ ಮಾಡ್ಕೋಬೇಕು, ಅಂದರೆ ಈ ಥರ ಸಿನಿಮಾಗಳಿಗೆ ಗೆಲ್ಲಬೇಕು ಅಂತ ಮಾತಾಡ್ತಾರೆ. ಈ ಥರದ ಆಡಿಯನ್ಸ್ ಮೈಂಡ್ಸೆಟ್ ಚೇಂಜ್ ಆಗಿದೆ ಈಗ ಸಿನಿಮಾ ನೋಡೋಂಥದ್ದು. ಇದಕ್ಕೆ ಏನು ಯೋಚನೆ ಮಾಡ್ತೀರಿ? ಇಲ್ಲ ಸರ್, ಅದು ಖುಷಿಯಾದ ವಿಚಾರ. ಯಾಕಂದರೆ ನೋಡಿ, ಮುಂಚೆ ಮಧ್ಯದ ಒಂದು ಕಾಲಘಟ್ಟದಲ್ಲಿ ಏನಾಗಿತ್ತು, ಬರೀ ಫೈಟು, ಆಮೇಲೆ ಲವ್ವು, ಈ ಥರದ್ದೇನೋ ಒಂದು ಸೆಗ್ಮೆಂಟ್ ನಡೀತಾ ಇತ್ತು. ಅದಾದಮೇಲೆ ಏನಾಯಿತು, ಕಂಟೆಂಟ್ ಬೇಸ್ಡ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಜನರ ಮೈಂಡ್ಸೆಟ್ಟು ಕರೋನಾ ಬಂದಮೇಲೆ ಚೇಂಜ್ ಆಗಿಬಿಟ್ಟಿದೆ. 3 ವರ್ಷ ಮನೆಯಲ್ಲಿದ್ದರಲ್ವ, ಸೊ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ಬಿಟ್ಟಿದ್ದಾರೆ. ಸೊ ಆ ಭಾಷೆಗಳಲ್ಲಿ ಬರ್ತಕ್ಕಂತಹ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನೆಲ್ಲ ನೋಡಿ ಜನ ಒಕ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ನಾನು ಹೇಳ್ತಿರೋದು, ಕಮರ್ಷಿಯಲ್ ಸಿನಿಮಾಗಳಿಗೆ ಒಕ್ಕೊಳ್ಳಿಲ್ಲ ಅಂತಲ್ಲ, ಅದ್ರ ಜೊತೆಗೆ ಈ ಥರದೊಂದು ಸಿನಿಮಾ ಬೇಕು. ಆ ವರ್ಷದಲ್ಲಿ ಒಂದು 3-4 ಸಿನಿಮಾ ಈ ಥರದ್ದು ಬರ್ತಾಯಿದ್ರೆ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿ ಹೋಗ್ತದೆ. ಆಮೇಲೆ ಇದೇ ಹೊನ್ನಾವರದ ಕಥೆಯನ್ನು ಹೇಳಿದ್ದೀವಿ, ಇನ್ನೂ ಈ ಥರದ್ದು ತುಂಬ ಊರುಗಳಿದೆ, ತುಂಬ ಪ್ರದೇಶಗಳಿದೆ, ವಿಚಿತ್ರವಾದ ಪ್ರದೇಶಗಳಿದೆ ನಮ್ಮದೇ ಕರ್ನಾಟಕದಲ್ಲಿ. ಬಹಳ ಕಥೆಯನ್ನು ಮಾಡೋಕ್ಕೆ ಇನ್ನೆಲ್ಲೂ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ, ಮತ್ತು ಹೊರಗಡೆ ವಿಷಯವನ್ನು ತರೋ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಇದೆ. ಸಾವಿರ ಕಥೆಗಳು ನಮ್ಮಲ್ಲೇ ಇದೆ. ಸೊ ನನಗೆ ಖುಷಿ ಇದೆ. ಇನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರದ ಕಥೆಗಳು ಬರ್ತಾಯಿದೆ, ಈ ಥರ ಕಂಟೆಂಟ್ ಬರ್ತಾ ಇರೋದು, ಸೊ ಒಳ್ಳೆ ಬೆಳವಣಿಗೆ ಅಲ್ವಾ. ಫೈನಲ್ ಕ್ವಶನ್, ಎಲ್ಲ ಥರದ ಲೊಕೇಶನ್ ತೋರಿಸಿದ್ರಿ, ಕೊನೆಗೆ ನನಗೆ ಬೆಳಗ್ಗೆ ಹೇಳಿದ್ರಿ ಸರ್ ಕ್ಲೈಮ್ಯಾಕ್ಸು ನೀರಿಗೆ ಹತ್ತಿರ ಹೋಗೋಣ ಸರ್ ಅಂತಂದ್ರಿ. ಅದಕ್ಕೆ ಹೋಗಿಂತ ಮುಂಚೆ ಆಡಿಯನ್ಸಿಗೆ, ನಿಮ್ಮ ಹೊನ್ನಾವರದ ಜನಕ್ಕೆ, ಯಲ್ಲಾಪುರದ ಜನಕ್ಕೆ, ಪ್ರಶಾಂತ್ ಸಿದ್ದಿಯನ್ನು ಪ್ರೀತಿಸುವಂಥ ಜನಕ್ಕೆ ಪ್ರಶಾಂತ್ ಸಿದ್ದಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಚ್ಚಗಂಧದ ಮೂಲಕ? ಈ ಸಿನಿಮಾವನ್ನು ಇಷ್ಟಪಟ್ಟು ಮಾಡಿದ್ದೀವಿ, ಅಂದರೆ ಇದನ್ನು ಭಾಳ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದೀವಿ, ಇಡೀ ಚಿತ್ರತಂಡ ನಮ್ಮದು. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು, ನಾನು ಕಲಾವಿದನಾಗಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಿ, ತುಂಬ ಸಪೋರ್ಟ್ ಮಾಡಿದ್ದೀರಿ. ಈಗ ಇನ್ನೊಂದು ಹೆಜ್ಜೆ ಮ್ಯೂಸಿಕ್ ಅಂತ ಮಾಡ್ತಾಯಿದ್ದೀನಿ. ಇದು ಹೊಸ ತಂಡನೇ, ನನಗೆ ಹೊಸದೇ ಇದು. ಹಾಗಾಗ್ಬಿಟ್ಟು ಹೊಸ ತಂಡಗಳಿಗೆ ನಮ್ಮವರು ಸಿನಿಮಾ ಚೆನ್ನಾಗಿದ್ದರೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಎಲ್ಲ ನನ್ನ ಆತ್ಮೀಯರಿಗೂ ನಾನು ಹೇಳೋದೇನೆಂದರೆ, ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕಂದರೆ ಥಿಯೇಟ್ರಲ್ಲೇ ನಿಮ್ಗೆ ಆ ಫೀಲ್ ಸಿಗೋದು, ಆ ಫೀಲ್ ನಿಮ್ಗೆ ಥಿಯೇಟ್ರಲ್ಲಿ ಬರುತ್ತೆ. ನೀವು ಅಲ್ಲಿ ನೋಡಿದ್ರೇ ನಿಮಗೆ ಒಳ್ಳೆ ಒಂದು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮ ಹೊಸ ತಂಡಕ್ಕೆ ಎಲ್ಲರೂ ಶುಭ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಯಲ್ಲಾಪುರದಿಂದ ಬೆಂಗಳೂರು, ನೀನಾಸಂಯಿಂದ ಸಿನಿಮಾ ರಂಗ, ಇದರ ಮಧ್ಯೆ ನಟನಾಗಿ ಕೆಲಸ ಮಾಡಿಕೊಂಡು ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ನಂತರ ಸೆಕೆಂಡ್ ಹಾಫು ಒಂದಷ್ಟು ರೋಚಕವಾಗಿರಲಿ ಅಂತ ಮ್ಯೂಸಿಕ್ ಕೂಡ ಮಾಡಿದ್ದಾರೆ ಮತ್ಸ್ಯಗಂಧ ಸಿನಿಮಾ. ಈ ಒಂದು ಸೀರೀಸ್ನ ಕೊನೆಯ ಎಪಿಸೋಡು ನದಿ ಹತ್ರ ಹೋಗ್ತೀವಿ. ಕನ್ನಡ ಪಿಕ್ಚರ್ನ ಎಲ್ಲ ಅಭಿಮಾನಿಗಳು ಮತ್ಸ್ಯಗಂಧವನ್ನು ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು. ಬಿಕಾಸ್ ಮತ್ಸ್ಯಗಂಧ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಆಗಬೇಕು. ಪ್ರಶಾಂತ್ ಸಿದ್ದಿ ಈ ಮೂಲಕ ಸೆಕೆಂಡ್ ಇನ್ನಿಂಗ್ಸನ್ನು ಭರ್ಜರಿಯಾಗಿ ಶುರು ಮಾಡಬೇಕು. ಥ್ಯಾಂಕ್ ಯು ಸೊ ಮಚ್.